ನಮಸ್ಕಾರ ಎಲ್ಲರಿಗೂ. ಇವತ್ತು ನನ್ನ ಮಗಳ ಬರ್ತ್ಡೇ ದಿನ. ಅದಕ್ಕೋಸ್ಕರ ಅಮ್ಮ ಬೆಳಗ್ಗೆನೇ ಚೀಸ್ ಬಾಲ್ ಮಾಡಿಕೊಡು ಬ್ರೇಕ್ಫಾಸ್ಟ್ಗೆ ಅಂದು ಮಕ್ಕಳಿಗೆ ಎಲ್ಲರಿಗೂ ಸ್ಕೂಲಲ್ಲಿ. ಅದಕ್ಕೋಸ್ಕರ ಚೀಸ್ ಬಾಲ್ ಮಾಡಿದ್ದೆ. ಇಲ್ಲಿ ಕೇಕ್ ಮನೇಲೇ ಮಾಡ್ತಾ ಇರೋದ್ರಿಂದ 1 ಬಟ್ಲು ಶುಗರ್ ಪೌಡ್ರು, 1 ಬಟ್ಲು ಬಟರು ಮತ್ತು 1 ಬಟ್ಲು ಮಿಲ್ಕ್ ಪೌಡ್ರು ಎರಡೂ ಕೂಡ ನಾನು ಮಿಕ್ಸಿಲಿ ರುಬ್ಬಿ ಫ್ರಿಜ್ಜಲ್ಲಿ 2-3 ಗಂಟೆ ಎತ್ತಿಟ್ಕೋತಾ ಇದ್ದೀನಿ. 1 ಬಟ್ಲಲ್ಲಿ ಅರ್ಧ ಬಟ್ಲು ಬೆಣ್ಣೆ ಮತ್ತು ಅರ್ಧ ತುಪ್ಪ ಎರಡೂ ಕೂಡ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಬೆಣ್ಣೆ ಮನೆಯಲ್ಲೇ ಮಾಡಿರುವ ಬೆಣ್ಣೆ, ನೀವು ಯಾವ್ದು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ 2 ಕಪ್ಪು ನಾನು ಮೈದಾ ತಗೋತಾ ಇದ್ದೀನಿ. ಮನೇಲೇ ಮಕ್ಕಳಿಗೆ ಈ ಥರ ಕೇಕ್ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇಲ್ಲಿ 2 ಬಟ್ಲು ಮೈದಕ್ಕೆ 1 ಬಟ್ಲು ನಾನು ಸಕ್ಕರೆ ಪುಡಿ ತಗೋತಾ ಇದ್ದೀನಿ. ಇದಕ್ಕೆ ನಾನು ಇಲ್ಲಿ 1 ಸ್ಪೂನು ಕಸ್ಟರ್ಡ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಲರ್ ಯೂಸ್ ಮಾಡ್ತಾ ಇಲ್ವಲ್ಲ, ಅದಕ್ಕೋಸ್ಕರ ಕಸ್ಟರ್ಡ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಇನ್ನೊಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಸ್ಪೂನ್ ಹಾಕ್ಕೊಂಡೆ. ಬೇಕಿಂಗ್ ಪೌಡ್ರು 1 ಸ್ಪೂನು, ಅಂದರೆ ಈ ಸ್ಪೂನಲ್ಲಿ 1 ಸ್ಪೂನು, ದೊಡ್ಡ ಸ್ಪೂನ್ ಆದರೆ ಅರ್ಧ ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಬಟ್ಲು ಮೊಸರು ತೊಗೊಂಡಿದ್ದೀನಿ. ಮೊಸರು ಹಾಕೋದ್ರಿಂದ ಕೇಕು ಸಾಫ್ಟಾಗಿ ಬರುತ್ತೆ. ಇಲ್ಲಿ ಬೇಕಿಂಗ್ ಸೋಡಾ ಅರ್ಧ ಸ್ಪೂನು. ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಾಲು ಹಾಕ್ತಾ ಚೆನ್ನಾಗಿ, ಎಷ್ಟು ಚೆನ್ನಾಗಿ ನಾವು ಕೇಕ್ನ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ. ನಾನು ಕೇಕ್ ಅವಾಗವಾಗ ಮಾಡ್ತಾ ಇರ್ತೀನಿ ಮಕ್ಕಳಿಗೆ ಶಾರ್ಟ್ ಬ್ರೇಕ್ಗೋಸ್ಕರ. ಈ ರೀತಿ ಲಂಪ್ಸ್ ಏನು ಇರಬಾರ್ದು ಅದರಲ್ಲಿ, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನನಗೆ ಹಾಲು ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹಾಲು ಹಾಕಿದ್ದೀನಿ. ಈ ರೀತಿ ಇದ್ದರೆ ಸಾಕು. ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆನ ನೀಟಾಗಿ ಸವರ್ಕೋಬೇಕು. ಇಲ್ಲಿ ನಾನು ಪೇಪರ್ ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು. ಇವಾಗ ಮಿಕ್ಸ್ ಮಾಡಿಟ್ಟಿರುವಲ್ಲ ಕೇಕ್ ಬ್ಯಾಟ್ರನ್ನ, ಅದನ್ನು ಹಾಕಿ ಸ್ವಲ್ಪ ಈ ರೀತಿ ಮಾಡ್ಕೋಬೇಕು. ಅದರಲ್ಲಿ ಏನಾರ ಏರಿದ್ರೆ ಹೋಗುತ್ತೆ. ನಾನಿಲ್ಲಿ ಓಟಿಜಿಲ್ ಮಾಡ್ತಾಯಿದ್ದೀನಿ. 150 ಡಿಗ್ರಿ ಮತ್ತು 30 ನಿಮಿಷ ನಾನಿಲ್ಲಿ ಸೆಟ್ ಮಾಡಿಟ್ಟಿದ್ದೀನಿ. ನೀವಿಲ್ಲ ಅಂದರೆ ಗ್ಯಾಸ್ ಮೇಲೆ ಕೂಡ ಇದನ್ನು ಮಾಡ್ಕೋಬೋದು. ನೋಡಿ ಯಾವ ರೀತಿ ಕೇಕ್ ಚೆನ್ನಾಗಿ ಉಬ್ತಾ ಇದೆ ಅಂತ. ಸಖತ್ ಟೇಸ್ಟಿಯಾಗಿರೋ ಕೇಕ್ ರೆಡಿಯಾಗಿದೆ ನೋಡಿ. ಇದು ತಣ್ಣಗಾಗಿದೆ. ಇವಾಗ ಮೇಲ್ಗಡೆ ಇರೋ ಪೇಪರ್ ಕೂಡ ನಾನು ತೆಗಿತಾ ಇದ್ದೀನಿ. ಮಕ್ಕಳಿಗೆ ಈ ರೀತಿ ಮನೇಲೇ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ. ಇವಾಗ ನಾನು ಅವಾಗೆ ಮಾಡಿದ್ನಲ್ಲ ಕ್ರೀಮು, ಅದು ಕೂಡ ಇಲ್ಲಿ ಫ್ರಿಜ್ಜಿಂದ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ. ನೀಟಾಗಿ ಮೇಲೆಲ್ಲ ಹಾಕೋತಾ ಇದ್ದೀನಿ. ಈ ಕೇಕ್ ಮಾಡಲು ಏನು ಅರ್ಧ ಗಂಟೆ ಸಾಕಾಗುತ್ತೆ ಅನ್ಕೋತೀನಿ. ಅದನ್ನು ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಇಲ್ಲಿ ಆಲ್ರೆಡಿ ಚಾಕ್ಲೇಟ್ ಸಿರಪ್ ಇತ್ತು, ಅದಕ್ಕೋಸ್ಕರ ಮೇಲೆ ಡೆಕೋರೇಷನ್ಗೋಸ್ಕರ ಸ್ವಲ್ಪ ಯೂಸ್ ಮಾಡಿದೆ. ಅದನ್ನು ಕೂಡ ಸುತ್ತ ಹಾಕೋತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಷನ್ ಮಾಡ್ಕೋಬೋದು. ಇಲ್ಲಿ ನಾನು ಅವಾಗೆ ಚಾಕ್ಲೇಟ್ ಮಾಡಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೆ. ಚಾಕ್ಲೇಟ್ನ ಚಿಕ್ಕದಾಗಿ ಕಟ್ ಮಾಡಿ ಅವಳ ಹೆಸರನ್ನ ಕೂಡ ಇದರಲ್ಲಿ ಬರೆದಿದ್ದೆ. ಈಗ ಸ್ಪೂನಿಂದ ನಾನು ಸ್ವಲ್ಪ ಡಿಸೈನ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳಿಗೆ ಹೊರಗಡೆ ಕೇಕ್ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಮನೇಲೇ ಮಾಡಿದ್ದೆ. ಇಲ್ಲಿ ಡೆಕೋರೇಷನ್ಗೋಸ್ಕರ ಗೋಡಂಬಿಯನ್ನು ತುರಿದಿಟ್ಕೊಂಡಿದ್ದೆ, ಅದು ಕೂಡ ಮೇಲೆ ಸ್ವಲ್ಪ ಹಾಕೋತಾ ಇದ್ದೀನಿ. ನಿಮಗೆಲ್ಲ ಈ ರೀತಿ ಬೇಡ ಅಂದರೆ ಬರೀ ಕ್ರೀಮ್ ಹಾಕ್ಕೊಂಡು ಮೇಲೆ ಗೋಡಂಬಿ ಅಥವಾ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡ್ರೆ ಕೂಡ ಕೇಕ್ ಚೆನ್ನಾಗಿ ಬರುತ್ತೆ. ಸಖತ್ ಟೇಸ್ಟಿಯಾಗಿರುವ ಹೆಲ್ದಿ, ಆರೋಗ್ಯಕ್ಕೂ ಒಳ್ಳೆಯದು ಕೇಕ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ನನ್ನ ಮಗಳು ಕೇಕೆಲ್ಲ ಕಟ್ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ. ಸಖತ್ ಸ್ಪಾಂಜಿಯಾಗಿ ಕೇಕ್ ಬಂದಿತ್ತು. ನನ್ನ ಮಗಳು ಹಾಕಿರೋ ಡ್ರೆಸ್ಸು ಕೂಡ ನಾನೇ ಸ್ಟಿಚ್ ಮಾಡಿದ್ದು. ಇವತ್ತು ನನ್ನ ಮಗಳಿಗೋಸ್ಕರ ಸ್ಪೆಷಲ್ ಕೇಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೇಕ್ ಅಂತೂ ಸೂಪರಾಗಿತ್ತು.